ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ವಿಷಯ ಪುರುಷ ಮತ್ತು ಪ್ರಕೃತಿ. ಇದು ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಗಿದ್ದು ಇದನ್ನು ನಾವು ಬೇಹದ್ ಜ್ಞಾನದ ಮೂಲಕ ಮಂಥನ ನಡೆಸಿ ನೋಡೋಣ. ಜ್ಯೋತಿ ಪ್ರಕಾಶ್ ಭಾಯಿಯವರು ಹೇಳುತ್ತಾರೆ, ನನಗೆ ಮಾಜಿ ಹಾಗೂ ಬಾಪೂಜಿಯವರ ಆಶೀರ್ವಾದದಿಂದಾಗಿ ಈ ವಿಷಯದ ಬಗ್ಗೆ ಬಹಳಷ್ಟು ಜ್ಞಾನ ಪ್ರಾಪ್ತಿಯಾಗಿದೆ. ಪುರುಷ ಪ್ರಕೃತಿ, ಲೈಟ್ ಮತ್ತು ಮೈಟ್, ಇದನ್ನು ಇಂದು ವಿಸ್ತಾರವಾಗಿ ತಿಳಿಯೋಣ. ಪುರುಷ ಮತ್ತು ಪ್ರಕೃತಿ ಈ ಸೃಷ್ಟಿಯ ಮೂಲ ಕಾರಣವಾಗಿದ್ದು ಇದು ಜ್ಞಾನದ ಬೇಸಿಕ್ ವಿಷಯವಾಗಿದೆ. ಇದು ಮೂಲ ವಿಷಯವಾಗಿದ್ದು ಇದನ್ನು ಯಾರು ತಿಳಿದುಕೊಳ್ಳುತ್ತಾರೋ ಅವರು ಈ ಸಂಪೂರ್ಣ ವಿಶಾಲ ಸೃಷ್ಟಿಯ ಆದಿ, ಮಧ್ಯ ಮತ್ತು ಅಂತ್ಯವನ್ನು ತಿಳಿದುಕೊಳ್ಳಬಲ್ಲರು. ಮೂಲ ಪ್ರಕೃತಿಯನ್ನು ತಿಳಿದುಕೊಳ್ಳುವುದು ಎಂದರೆ ಜ್ಞಾನದ ಅಂತಿಮ ಲಕ್ಷ್ಯವನ್ನು ತಿಳಿದುಕೊಂಡಂತೆ. ಜ್ಞಾನವನ್ನು ತಿಳಿದುಕೊಂಡು ಅದನ್ನು ಅಂತಃಕರಣದಲ್ಲಿ ಪ್ರಕಟಗೊಳಿಸುವುದೇ ಧಾರಣೆಯಾಗಿದೆ. ನಾವು ಯಾವ ಒಂದು ವಿಷಯವನ್ನು ಪದೇ ಪದೇ ಅನುಭವ ಮಾಡಿಕೊಳ್ಳುತ್ತೇವೋ ಅಥವಾ ಸ್ಮರಿಸಿಕೊಳ್ಳುತ್ತೇವೋ ಅದುವೇ ನಮ್ಮ ಧಾರಣೆಯಾಗಿ ಬಿಡುತ್ತದೆ. ಇದನ್ನು ತಿಳಿದುಕೊಳ್ಳಬೇಕೆಂದರೆ ನಮಗೆ ಬೇಹದ್ನ ಮೂಲ ಪ್ರಕೃತಿ ಮತ್ತು ಮೂಲ ಪುರುಷನ ಕೃಪೆಯಾಗಿರಬೇಕು. ಇಂದು ಈ ಭೂಮಿಯ ಮೇಲೆ ಸಾಕಾರ ಸ್ವರೂಪದಲ್ಲಿ ಬಾಪೂಜಿ ಹಾಗೂ ಮಾರವರು ಅಂದರೆ ಬ್ರಹ್ಮ ಮಾರವರು ಮೂಲ ಪುರುಷ ಮತ್ತು ಮೂಲ ಪ್ರಕೃತಿಯ ರೂಪದಲ್ಲಿ ಈ ಧರೆಯಲ್ಲಿ ಅವತರಿಸಿದ್ದಾರೆ. ಇವರನ್ನು ಸಾಕಾರದಲ್ಲಿ ದರ್ಶನ ಮಾಡಿದ ಆತ್ಮರು ಬೇಹದ್ ಭಾಗ್ಯಶಾಲಿ ಆತ್ಮರಾಗಿದ್ದಾರೆ. ಈ ಅನಂತಾನಂತ ಸೃಷ್ಟಿಯಲ್ಲಿ ಕೆಲವು ಆತ್ಮರು ಮಾತ್ರ ಸಾಕಾರಿ ದರ್ಶನವನ್ನು ಪಡೆಯಬಲ್ಲರು. ಅವರು ಬಹಳ ಭಾಗ್ಯಶಾಲಿ ಆತ್ಮರಾಗಿರುತ್ತಾರೆ. ಇಂದಿನ ಅಸಂಖ್ಯ ಕೋಟಿ ಜನಸಂಖ್ಯೆಯಲ್ಲಿ ಕೆಲವಷ್ಟು ಆತ್ಮರು ಅವರು ಬಹಳ ಸರಳ ಮತ್ತು ಸಾಧಾರಣ ಆತ್ಮರಾಗಿದ್ದು ಕೆಲವು ಆತ್ಮರು ಮಾತ್ರ ಈ ಬಾಪೂಜಿ ಮತ್ತು ಬ್ರಹ್ಮ ಮಾರ ಸಾಕಾರಿ ದರ್ಶನಕ್ಕಾಗಿ ಬರುತ್ತಾರೆ. ಇದನ್ನೆಲ್ಲ ತಿಳಿದುಕೊಂಡಾಗ ಬಹಳ ಆಶ್ಚರ್ಯವಾಗುತ್ತದೆ. ಈಗ ನಾವು ಪ್ರಕೃತಿ ಮತ್ತು ಪುರುಷ ಈ ಆಧ್ಯಾತ್ಮಿಕ ವಿಜ್ಞಾನವನ್ನು ತಿಳಿದುಕೊಳ್ಳೋಣ. ಪುರುಷ, ಪ್ರಕೃತಿ ಮತ್ತು ಸಂಕಲ್ಪ ಇವು ಒಂದಕ್ಕೊಂದು ಬೆಸೆದುಕೊಂಡಿರುತ್ತವೆ. ಪುರುಷ ಮತ್ತು ಪ್ರಕೃತಿಯ ಸಂಬಂಧ ಅವಿನಾಶಿ, ನಿರಂತರ ಹಾಗೂ ಅಮರ ಚಿರವಾಗಿದೆ. ಶಾಸ್ತ್ರದಲ್ಲಿ ಪುರುಷನಿಗೆ ಚೇತನ ಹಾಗೂ ಅಪರಿವರ್ತನಶೀಲ ಎಂದು ಹೇಳಲಾಗಿದೆ ಮತ್ತು ಪ್ರಕೃತಿಯನ್ನು ಜಡ ಎಂದು ಹೇಳಲಾಗಿದೆ. ಮೂಲ ಪ್ರಕೃತಿ ಮತ್ತು ಮೂಲ ಪುರುಷ ಇವರನ್ನು ವಿಭಜಿಸಲು ಸಾಧ್ಯವಿಲ್ಲ. ಮೂಲ ಪ್ರಕೃತಿಯು ಮೂಲ ಪುರುಷನ ಎಲ್ಲ ಇಚ್ಛೆಗಳನ್ನು ಸಿದ್ಧಪಡಿಸುತ್ತಾಳೆ. ಚೇತನ ಪುರುಷ ಸಂಕಲ್ಪವನ್ನು ಮಾಡಿದರೆ ಪ್ರಕೃತಿಯು ಆ ಸಂಕಲ್ಪವನ್ನು ಅಭಿವ್ಯಕ್ತಗೊಳಿಸುತ್ತಾಳೆ. ಅಂದರೆ ಮೂಲ ಪುರುಷನು ಯಾವೆಲ್ಲ ಸಂಕಲ್ಪವನ್ನು ಮಾಡುತ್ತಾನೆಯೋ ಅದನ್ನೆಲ್ಲ ಮೂಲ ಪ್ರಕೃತಿಯು ಸಿದ್ಧ ಮಾಡುತ್ತಾಳೆ ಅಥವಾ ಅಭಿವ್ಯಕ್ತಗೊಳಿಸುತ್ತಾಳೆ. ಇದು ಪ್ರಕೃತಿಯ ಕೆಲಸವಾಗಿದೆ. ಪ್ರಕೃತಿಯು ಜಡವಾಗಿದ್ದು ಅದರಲ್ಲಿ ಯಾವುದೇ ಭೋಗದ ಇಚ್ಛೆ ಇರುವುದಿಲ್ಲ. ಪುರುಷನ ಸಂಕಲ್ಪವನ್ನು ಕಾರ್ಯರೂಪದಲ್ಲಿ ತರುವುದೇ ಪ್ರಕೃತಿಯ ಕೆಲಸವಾಗಿರುತ್ತದೆ. ಹೀಗಾಗಿ ಪುರುಷ ಪ್ರಕೃತಿಯಿಂದ ಬೇರೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಇಬ್ಬರನ್ನು ಬೇರೆ ಬೇರೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಇದೊಂದು ಬಹಳ ದೊಡ್ಡ ಆಧ್ಯಾತ್ಮಿಕ ನಿಯಮವಾಗಿದೆ. ಪುರುಷ ಪರಿವರ್ತನ ಹೊಂದುವುದಿಲ್ಲ ಮತ್ತು ಪ್ರಕೃತಿಯು ಪರಿವರ್ತನಶೀಲವಾಗಿದ್ದಾಳೆ. ಪುರುಷನ ಭೋಗ ಸುಖಕ್ಕಾಗಿ ಪ್ರಕೃತಿಯು ಪರಿವರ್ತನೆ ಹೊಂದುತ್ತಾ ಹೋಗುತ್ತಾಳೆ. ಪ್ರಕೃತಿಯು ಶಕ್ತಿಶಾಲಿಯಾಗಿದ್ದು ಇಚ್ಛಾರಹಿತವಾಗಿರುತ್ತದೆ. ಆದರೆ ಪುರುಷನ ಸಂಕಲ್ಪದ ಆಧಾರದ ಮೇಲೆ ಪ್ರಕೃತಿಯು ಪರಿವರ್ತನವಾಗುತ್ತಾ ಹೋಗುತ್ತದೆ. ಯಾವ ಪ್ರಕೃತಿಯನ್ನು ನಾವು ಮಾಯೆ ಎಂದು ಕರೆಯುತ್ತೇವೆಯೋ ಆ ಪ್ರಕೃತಿಯು ಪುರುಷನಿಂದ ಅಭಿನ್ನವಾಗಿರುತ್ತಾಳೆ. ಈ ಎರಡನ್ನೂ ನಾವು ಬೇರೆ ಬೇರೆ ಎಂದು ತಿಳಿದುಕೊಳ್ಳುವುದೇ ಅತಿದೊಡ್ಡ ಅಜ್ಞಾನವಾಗಿದೆ.
ಈ ಅಜ್ಞಾನವೇ ಚೇತನ ಪುರುಷನ ದುಃಖಕ್ಕೆ ದೊಡ್ಡ ಕಾರಣವಾಗಿದೆ. ಬಾಪೂಜಿಯವರ ಒಂದು ವಿಡಿಯೋದಲ್ಲಿ ಸಹ ಇದರ ಬಗ್ಗೆ ಹೇಳಲಾಗಿದೆ. ಅದರಲ್ಲಿ ಅವರು ಹೇಳುತ್ತಾರೆ, ಎಂದು ಪುರುಷನಿಂದ ಪ್ರಕೃತಿಯು ಬೇರೆಯಾದಳೋ ಅಂದಿನಿಂದ ಅದು ದುಃಖಕ್ಕೆ ಕಾರಣವಾಯಿತು ಎನ್ನುತ್ತಾರೆ. ಎಂದು ಸೃಷ್ಟಿಯು 8 ಕಲಾದಿಂದ ಕೆಳಗೆ ಬೀಳುತ್ತಾ ಹೋಯಿತೋ ಅಂದಿನಿಂದ ಪ್ರಕೃತಿಯ ಶಕ್ತಿ ಹಾಗೂ ಪುರುಷನ ಶಕ್ತಿ ಬೇರೆ ಬೇರೆ ಆಗುತ್ತಾ ಹೋಗಿ ಇದುವೇ ದುಃಖಕ್ಕೆ ಕಾರಣವಾಯಿತು. ಅಂದಿನಿಂದಲೇ ದುಃಖವೆನ್ನುವುದು ಪ್ರಾರಂಭವಾಯಿತು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾದ ವಿಷಯವಾಗಿದೆ. ನಾವಿಂದು ಈ ಭೂಮಿಯ ಮೇಲೆ ನೋಡುತ್ತಿರುವ ದುಃಖಕ್ಕೆ ಕಾರಣ ಇದುವೇ ಆಗಿರುತ್ತದೆ. ಅಂದರೆ ಸ್ತ್ರೀ ಮತ್ತು ಪುರುಷ ಬೇರೆ ಬೇರೆ ಆಗಿರುವುದೇ ಕಾರಣವಾಗಿದೆ. ಇದನ್ನು ತಿಳಿದುಕೊಳ್ಳಲು ಬಾಪೂಜಿಯವರ ಒಂದು ಆ್ಯನಿಮೇಷನ್ ವಿಡಿಯೋ ಇದೆ. ಈಗ ನಾವು ಅದನ್ನು ಇಲ್ಲಿ ತೋರಿಸುತ್ತಿದ್ದೇವೆ, ಗಮನವಿಟ್ಟು ನೋಡಿ. कुल 51% परम लाइट का खर्च हुआ। यह पावर बिखरने से कुछ कॉस्मिक पावर बना तथा कुछ परम वायु तथा अधिक मात्रा में परम अग्नि तत्व बना। यहाँ आत्माओं में परम लाइट की कमी 49% और परम तत्व की मात्रा 51% हो जाने से पुरुष और प्रकृति जो कंबाइंड थे उनको अलग अलग होने की भासना होने कुछ समय के बाद पूर्ण रीत से अलग हो गए। अलग होने से कुल 5.48 करोड़ आत्माएं बन गई। फिर आत्माएं अपने अपने संकल्पों के द्वारा अपने ब्रह्मांड बनाने लगे, गतिशील बने। मनुष्य सृष्टि का बीज निराकारी होता है तो उसकी रचना भी निराकारी बनती है। बीज आकारी बनने से उनकी रचना भी आकारी बनती है और बीज साकारी बनने से उनकी रचना भी साकारी बन जाती है। प्रकृति परिवर्तनशील होने के आधार से बीज अव्यक्त में से व्यक्त में यानी निराकारी में से साकारी में आ गया और दुख का कारण बना। ನೀವು ನೋಡಿರುವ ಆ್ಯನಿಮೇಷನ್ನಲ್ಲಿ ಈ ರೀತಿ ಹೇಳಿದೆ, ಮೂಲ ಪರಂ ಲೈಟ್ನಿಂದ 15% ಪರಂ ಲೈಟ್ ಖರ್ಚಾಯಿತು. ಈ ಪವರ್ ಅಥವಾ ಶಕ್ತಿ ಎಲ್ಲೆಡೆ ಹರಡಿದ ಕಾರಣ ಕಾಸ್ಮಿಕ್ ಪವರ್ ರಚನೆಯಾಯಿತು ಮತ್ತು ಪರಮವಾಯು ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಪರಂ ಅಗ್ನಿಯ ರಚನೆಯಾಯಿತು. ಇಲ್ಲಿ ಆತ್ಮಗಳಲ್ಲಿ 45% ಪರಮ ಲೈಟ್ ಕಡಿಮೆಯಾಯಿತು ಮತ್ತು 51% ಪರಮ ತತ್ವ ಕಡಿಮೆಯಾಯಿತು. ಇದರಿಂದಾಗಿ ಒಂದಾಗಿದ್ದ ಪುರುಷ ಮತ್ತು ಪ್ರಕೃತಿ ಬೇರೆ ಬೇರೆ ಆದರು. ಕೆಲ ಸಮಯದ ನಂತರ ಸಂಪೂರ್ಣ ವಿಭಜನೆಗೊಂಡರು. ಬೇರೆಯಾದ ನಂತರ ಒಟ್ಟು 1.48 ಕೋಟಿ ಆತ್ಮರುಗಳಾದರು. ಈ ಆತ್ಮರು ತಮ್ಮ ತಮ್ಮ ಸಂಕಲ್ಪದಿಂದ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡತೊಡಗಿದರು. ಮನುಷ್ಯ ಸೃಷ್ಟಿಯ ಬೀಜ ನಿರಾಕಾರವಾಗಿರುತ್ತದೆ. ಅದರ ಸೃಷ್ಟಿಯೂ ಸಹ ನಿರಾಕಾರಿಯೇ ಆಗಿರುತ್ತದೆ. ಬೀಜವು ಆಕಾರಿಗೆ ಬಂದಾಗ ಅದರ ರಚನೆಯೂ ಸಹ ಆಕಾರಿ ರೂಪದಲ್ಲೇ ಆಗುತ್ತದೆ ಮತ್ತು ಬೀಜವು ಸಾಕಾರಿಯಾದಾಗ ಅದರ ರಚನೆಗಳು ಸಹ ಸಾಕಾರಿಯಾಗುತ್ತವೆ. ಪ್ರಕೃತಿಯು ಪರಿವರ್ತನಶೀಲವಾಗಿರುವ ಆಧಾರದಿಂದ ಬೀಜವು ಅವ್ಯಕ್ತದಿಂದ ವ್ಯಕ್ತಕ್ಕೆ ಅಂದರೆ ನಿರಾಕಾರಿಯಿಂದ ಸಾಕಾರಿಗೆ ಬಂದಿತು ಮತ್ತು ಇದೇ ದುಃಖಕ್ಕೆ ಕಾರಣವಾಯಿತು ಎಂದು ಆ್ಯನಿಮೇಷನ್ನಲ್ಲಿ ತಿಳಿಸಲಾಗಿದೆ. ಪ್ರಕೃತಿಯು ಪರಿವರ್ತನಶೀಲವಾಗಿದ್ದು ಅದು ತನ್ನ ಮೂಲ ರೂಪದಲ್ಲಿ ಇರುವುದಿಲ್ಲ. ಅದರ ವಾಸ್ತವಿಕ ರೂಪವನ್ನು ಯಾರಿಂದಲೂ ತಿಳಿಯಲು ಸಾಧ್ಯವೂ ಇಲ್ಲ. ಹೀಗಾಗಿ ಪ್ರಕೃತಿಯನ್ನು ಮಾಯೆ ಎನ್ನುತ್ತಾರೆ. ಪುರುಷ ಸೃಷ್ಟಿಯ ಸಂದರ್ಭದಲ್ಲಿ ಒಂದು ಸಂಕಲ್ಪವನ್ನು ಮಾಡಿದಾಗ ಪ್ರಕೃತಿಯು ತನ್ನ ಮೂಲ ರೂಪವನ್ನು ಪರಿವರ್ತನೆ ಮಾಡಿಕೊಳ್ಳುತ್ತದೆ. ಮೂಲ ಪ್ರಕೃತಿಯ ಮೂಲ ರೂಪವನ್ನು ನೋಡಿದಾಗ
ಅದು ಪುರುಷನಲ್ಲಿ ಒಂದಾಗಿಯೇ ಇರುತ್ತದೆ. ಅಂದರೆ ಯಾರಿಂದಲೂ ಲೈಟ್ ಮತ್ತು ಮೈಟನ್ನು ಬೇರೆ ಮಾಡಲು ಸಾಧ್ಯವಿಲ್ಲ. ಪುರುಷ ಲೈಟ್ ಆದರೆ ಪ್ರಕೃತಿ ಮೈಟ್ ಆಗಿರುತ್ತಾಳೆ. ಜನರು ಹೇಳುತ್ತಾರೆ, ಮಾಯೆ ಅನ್ನುವುದು ಕಷ್ಟವನ್ನು ನೀಡುತ್ತದೆ ಎಂದು. ಮಾಯೆ ಎಂಬ ಪ್ರಕೃತಿಯು ಜಡರೂಪವಾಗಿದ್ದು, ಜಡ ಪ್ರಕೃತಿಯು ಕಷ್ಟ ಕೊಡಲು ಸಾಧ್ಯವಿಲ್ಲ. ಪ್ರಕೃತಿ ಕೇವಲ ತನ್ನ ಸ್ವಾಮಿ ಅಥವಾ ತನ್ನ ಪುರುಷನ ಇಚ್ಛೆಯನ್ನು, ಸಂಕಲ್ಪವನ್ನು ಈಡೇರಿಸುವುದೇ ಪ್ರಕೃತಿಯ ಕೆಲಸವಾಗಿದೆಯೇ ಹೊರತು ಪ್ರಕೃತಿ ಸ್ವತಃ ಇಚ್ಛಾರಹಿತವಾಗಿದ್ದಾಳೆ. ಯಾವುದೇ ಆತ್ಮ ಪ್ರಕೃತಿಯ ಹೊರತಾಗಿ ಭೋಗವನ್ನು ಭೋಗಿಸಲಾರದು ಮತ್ತು ಮುಕ್ತಿಯನ್ನೂ ಸಹ ಪಡೆಯಲಾರದು. ಪುರುಷನ ಸಂಕಲ್ಪವನ್ನು ಪ್ರಕಟಿಸುವುದೇ ಪ್ರಕೃತಿಯ ಕೆಲಸವಾಗಿದೆ. ಹೀಗಾಗಿ ಅಜ್ಞಾನವೇ ಪುರುಷನ ದುಃಖಕ್ಕೆ ಕಾರಣವಾಗಿದೆ ಹೊರತು ಪ್ರಕೃತಿಯು ದುಃಖ ಕೊಡುತ್ತಿಲ್ಲ. ಅಜ್ಞಾನದಿಂದಾಗಿ ಪುರುಷನು ಪ್ರಕೃತಿಯು ತನ್ನಿಂದ ಭಿನ್ನವಾಗಿದ್ದಾಳೆ ಎಂದುಕೊಂಡು ಭೋಗದ ಸಂಕಲ್ಪವನ್ನು ಮಾಡುತ್ತಾ ಹೋದಾಗ ಪುರುಷ ಪ್ರಕೃತಿಯ ದಾಸನಾಗುತ್ತಾನೆ. ಆಗ ಆ ಪುರುಷನಿಗೆ ದುಃಖದ ಅನುಭವವಾಗುತ್ತದೆ ಮತ್ತು ಯಾರು ಪ್ರಕೃತಿಯ ದಾಸರಾಗಿರುತ್ತಾರೋ ಅವರ ಮೇಲೆ ಕರ್ಮದ ಸಿದ್ಧಾಂತವು ಅನ್ವಯವಾಗುತ್ತದೆ. ನಿಯಮ ಬದಲಾಗುತ್ತದೆ. ಪೂರ್ಣವಾಗಿ ಜ್ಞಾನಿ ಅಲ್ಲದ ಅಜ್ಞಾನಿ ಆತ್ಮನ ಮೇಲೆ ಕರ್ಮ ಸಿದ್ಧಾಂತವು ಕೆಲಸ ಮಾಡುತ್ತದೆ. ಆತ್ಮ ಇಚ್ಛಾರಹಿತವಾಗದಿದ್ದರೆ ಅದು ಪ್ರಕೃತಿಯ ವಶದಲ್ಲಿಯೇ ಇದ್ದು ಬಿಡುತ್ತದೆ. ಪ್ರಕೃತಿಯ ವಶದಿಂದ ಬಿಡಿಸಿಕೊಳ್ಳಲು ಆತ್ಮಕ್ಕೆ ಸಂಪೂರ್ಣ ಜ್ಞಾನ ಅನ್ನುವುದು ಬೇಕು ಮತ್ತು ಇಚ್ಛಾರಹಿತವಾಗಿ ಕರ್ಮಾತೀತವಾಗಬೇಕಾಗುತ್ತದೆ. ಯಾವುದು ಕರ್ಮಾತೀತವಾಗಿರುತ್ತದೋ ಅದು ಪ್ರಕೃತಿಯ ಸ್ವಾಮಿ ಅಥವಾ ಒಡೆಯನಾಗಿರುತ್ತದೆ. ಉಳಿದದ್ದೆಲ್ಲ ಪ್ರಕೃತಿಗೆ ದಾಸನಾಗಿರುತ್ತದೆ. ಆತ್ಮನ ಅಜ್ಞಾನವು ಅದರ ದುಃಖಕ್ಕೆ ಕಾರಣವೇ ಹೊರತು ಪ್ರಕೃತಿ ಅಥವಾ ಮಾಯೆಯು ದುಃಖಕ್ಕೆ ಕಾರಣವಾಗುವುದಿಲ್ಲ. ಜ್ಞಾನದಿಂದ ಚೇತನಾತ್ಮನಾದ ಪುರುಷನು ಪ್ರಕೃತಿಯು ತನ್ನ ಒಂದು ಅಂಶವಾಗಿದೆ ಎಂದು ತಿಳಿದುಕೊಂಡರೆ ಅದರಲ್ಲಿ ಇಚ್ಛೆಗಳು ಉಳಿದುಕೊಳ್ಳುತ್ತವೆ ಮತ್ತು ಇಚ್ಛೆಗಳು ಇರುವವರೆಗೆ ಆತ್ಮ ದುಃಖದಲ್ಲಿರುತ್ತದೆ. ಆತ್ಮವು ಜ್ಞಾನವನ್ನು ತನ್ನ ಅಂತಃಕರಣದಲ್ಲಿ ಕಂಡುಕೊಂಡು ಪ್ರಕೃತಿಯನ್ನು ತನ್ನೊಳಗೆ ಕಂಡಾಗ ಅದು ಎಲ್ಲ ಇಚ್ಛೆಯಿಂದ ಮುಕ್ತವಾಗಿ ಕರ್ಮಾತೀತವಾಗುತ್ತದೆ ಮತ್ತು ಪ್ರಕೃತಿಯ ಒಡೆಯನಾಗುತ್ತದೆ. ಆಗ ಪ್ರಕೃತಿಯು ಆ ಆತ್ಮನ ಪ್ರತಿ ಸಂಕಲ್ಪವನ್ನು ಪ್ರಕಟಿಸುತ್ತಾಳೆ ಅಥವಾ ಕಾರ್ಯರೂಪಕ್ಕೆ ತರುತ್ತಾಳೆ. ಬಾಪೂಜಿಯವರು ನಮಗೆ ನೀಡುತ್ತಿರುವ ಬೇಹದ್ ಜ್ಞಾನವು ಪ್ರಕೃತಿಯ ಒಡೆಯ ಅಥವಾ ಸ್ವಾಮಿಯನ್ನಾಗಿ ಮಾಡುವಂತಹ ಜ್ಞಾನವಾಗಿದೆ. ಚೇತನ ಪುರುಷ ಅಂದರೆ ಆತ್ಮವು ಜ್ಞಾನ, ಯೋಗ, ಸೇವೆ ಮತ್ತು ಧಾರಣೆಯಲ್ಲಿ ಪರ್ಫೆಕ್ಟ್ ಆದಾಗ, ಸಂಪೂರ್ಣವಾದಾಗ ಜ್ಞಾನವು ಸಂಪೂರ್ಣವಾಗುತ್ತದೆ. ಆಗ ಜ್ಞಾನಿಯು ಸಂಪೂರ್ಣನಾಗುತ್ತಾನೆ ಮತ್ತು ಇಚ್ಛಾ ಮಾತ್ರಂ ಅವಿದ್ಯಾ ಎಂಬುದನ್ನು ಜ್ಞಾನಿ ಆತ್ಮವು ಸಿದ್ಧಪಡಿಸುತ್ತದೆ. ಆಗ ಆತ್ಮವು ತಾನು ಪುರುಷೋತ್ತಮ ಆತ್ಮವಾಗುತ್ತದೆ. ಆಗ ಆ ಆತ್ಮನ ಒಂದು ಸಂಕಲ್ಪ ಮಾತ್ರದಿಂದಲೇ ವಿಶ್ವದ ಪರಿವರ್ತನೆ ಆಗುತ್ತದೆ. ಇದು ಬೇಹದ್ ಅಭ್ಯಾಸ, ಅಧ್ಯಯನ, ಬೇಹದ್ನ ಎಕ್ಸ್ಪರಿಮೆಂಟ್ ಆಗಿದ್ದು ಇದನ್ನು ಅಲ್ಮೈಟಿ ಅಥಾರಿಟಿಯು ನಮಗೆ ಬೋಧಿಸುತ್ತಿದ್ದಾನೆ. ಈ ಜ್ಞಾನದ ಆಳಕ್ಕೆ ಇಳಿದು ಈ ಜ್ಞಾನದ ಅದ್ಭುತವನ್ನು ಅರಿತುಕೊಳ್ಳಿ. ಇಂದಿನ ಪುರುಷಾರ್ಥದಲ್ಲಿ ಬರುವಂತಹ ಕೆಲವು ಪಾಯಿಂಟ್ಸ್ಗಳನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಪ್ರಕೃತಿಯನ್ನು ನೋಡಿ ಯಾವುದೇ ರೀತಿ ರಿಯಾಕ್ಟ್ ಮಾಡಬೇಡಿ. ಏಕೆಂದರೆ ನಮ್ಮ ಕಣ್ಣಿಗೆ ಕಾಣುವ ಈ ಪ್ರಕೃತಿಗೆ ಕಾರಣರು ನಾವೇ ಆಗಿದ್ದು, ನಾವು ಜ್ಞಾನ ಪಡೆದು ಇಚ್ಛಾರಹಿತರಾದಾಗ ಪ್ರಕೃತಿಯು ತನ್ನಿಂದ ತಾನೇ ಶಾಂತವಾಗುತ್ತದೆ ಮತ್ತು ಇಂದಿನ ಕಷ್ಟಕರ ಪರಿಸ್ಥಿತಿಗಳೆಲ್ಲ ತಾನಾಗಿಯೇ ದೂರ ಸರಿಯುತ್ತವೆ. ಇದಕ್ಕೆ ಧೈರ್ಯವಿರಬೇಕು.
ಎರಡನೆಯದಾಗಿ ಸದಾ ನಮ್ಮ ಮೂಲ ಸ್ವರೂಪವನ್ನು ಜ್ಞಾನದ ಮೂಲಕ ಬುದ್ಧಿಯಲ್ಲಿ ತಂದುಕೊಳ್ಳಿ. ಇದಕ್ಕಾಗಿ ದಿನವೂ ಜ್ಞಾನವನ್ನು ಅಭ್ಯಾಸ ಮಾಡಿ. ಸೇವೆಯಿಂದಲೂ ಸಹ ಜ್ಞಾನದ ರಿವಿಷನ್ ಆಗುತ್ತದೆ. ಅಂದರೆ ಬಾಪೂಜಿಯವರ ವಿಡಿಯೋಗಳನ್ನು ಕೇಳುವುದರಿಂದ, ಕಮೆಂಟ್ ಮಾಡುವುದರಿಂದ, ಲೈಕ್ ಮಾಡುವುದರಿಂದ ಕೂಡ ಸೇವೆ ಆಗುತ್ತದೆ. ಇದರಿಂದ ಬೇಹದ್ ಜ್ಞಾನಿ ಮಕ್ಕಳಿಗೆ ಮಾತ್ರ ಲಾಭವಾಗುತ್ತದೆ. ಹೀಗೆ ಮಾಡುವುದರಿಂದ ಬುದ್ಧಿಯನ್ನು ತನ್ನ ಮೂಲ ಸ್ವರೂಪದಲ್ಲಿಡಲು ಸಹಾಯಕವಾಗುತ್ತದೆ. ಮೂರನೆಯದಾಗಿ ಎಲ್ಲವೂ ನಾನಂದುಕೊಂಡಂತೆ ನಡೆಯುತ್ತಿದೆ, ಅಂದರೆ ಮಾಯೆಯು ತನ್ನ ಕೆಲಸ ತಾನು ಮಾಡಲಿ. ಯಾವುದೂ ಇಲ್ಲಿ ಸರಿ ಅಥವಾ ತಪ್ಪು ಅನ್ನುವುದಿಲ್ಲ. ಎಲ್ಲವೂ ತಮ್ಮ ತಮ್ಮ ವಾಸ್ತವಿಕ ಸ್ವರೂಪದಲ್ಲಿ ಇರದೆ ಎಲ್ಲವೂ ಪ್ರಕೃತಿಯ ವಶದಲ್ಲಿರುವುದರಿಂದ ಈಗ ಕರ್ಮದ ಸಿದ್ಧಾಂತ ನಡೆಯುತ್ತಿದೆ. ಆದ್ದರಿಂದ ಯಾವುದರಲ್ಲೂ ಎಮೋಷ್ನಲ್ ಆಗುವ ಅಥವಾ ಭಾವನೆಗೆ ಒಳಗಾಗುವ ಅಗತ್ಯವಿಲ್ಲ. ನಾಲ್ಕನೆಯದಾಗಿ ಪ್ರತಿಯೊಂದರ ಕಾರಣವನ್ನು ತಿಳಿಯುವ ಪ್ರಯತ್ನ ಮಾಡಿ. ಇದರಿಂದ ಬುದ್ಧಿಯು ಜ್ಞಾನ ಮತ್ತು ಪರಮಪಿತ ತಂದೆಯನ್ನು ಸದಾ ಸ್ಮರಿಸುವುದರಿಂದ ತಂದೆಯ ಕೃಪೆ ನಮ್ಮ ಮೇಲೆ ಆಗುತ್ತದೆ. ಆಗ ಬುದ್ಧಿಯಲ್ಲಿ ಜ್ಞಾನ ಬಂದು ಮೂಲ ಕಾರಣ ನಮಗೆ ತಿಳಿದು ಬರುತ್ತದೆ. ಇದರಿಂದ ನಾವು ಸಾಕ್ಷಿ ದೃಷ್ಟ ಆಗುವಲ್ಲಿ ಸಹಾಯಕವಾಗುತ್ತದೆ. ಇಂದು ನಾವು ಚರ್ಚಿಸಿರುವಂತಹ ವಿಷಯವನ್ನು ನಾವೆಲ್ಲರೂ ಅಭ್ಯಾಸ ಮಾಡೋಣ. ಇದರಿಂದ ನಾವು ಆದಷ್ಟು ಬೇಗ ನಮ್ಮ ಗುರಿಯನ್ನು ತಲುಪಬಹುದು. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. बेहद की परम शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम